ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ಗಣಿತದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀವಿ, ಇದು ಲಾಸ್ಟ್ ಇತ್ತು. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ನಾನು ಲಿಂಕನ್ನು ಕೊಡ್ತೀನಿ, ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಪಾಠದ ಈ ಒಂದು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ವಿತ್ ಕೀ ಆನ್ಸರ್ಸ್ ನೋಡೋಣ. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಪ್ರಶ್ನೆ 1, ಕೆಳಗಿನ ಅಂಕಿಗಳನ್ನು ಬಳಸಿ 4 ಅಂಕಿಯ ದೊಡ್ಡ ಸಂಖ್ಯೆ ಬರೆದು ಪದಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂಕಿ ಕೊಟ್ಟಿದ್ರು 2, 6, 9, 4. ಸೊ ಇದನ್ನು ಬಳಸಿ ರಚನೆ ಮಾಡ್ತಕ್ಕಂಥ ದೊಡ್ಡ ಸಂಖ್ಯೆ 9642 ಅಂತ ಅಂಕಿಗಳಲ್ಲಿ ಬರೆದು ಅಕ್ಷರಗಳಲ್ಲಿ ಬರೆದ್ರೆ ಉತ್ತರ ಸರಿ ಆಗ್ತದೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳಿಗೆ ಪರಿಹಾರ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲ ಲೆಕ್ಕ ಇತ್ತು 6782 ಗುಣಿಸು 3. ಇನ್ನು ಎರಡನೇದೇನಿತ್ತಂತಂದರೆ 1649 ಭಾಗಿಸು 4. ಇದರಲ್ಲಿ 6782 ಗುಣಿಸು 3 ಅಂತಂದರೆ ಅದರ ಒಟ್ಟು ಗುಣಲಬ್ಧ ಬರ್ತಕ್ಕಂಥದ್ದು 20346. ಇನ್ನು 1649 ಭಾಗಿಸು 4ಕ್ಕೆ ಬರ್ತಕ್ಕಂಥ ಉತ್ತರ 412.25 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ರಾಜೇಶನು ರೂಪಾಯಿ 46,000 ಬೆಲೆಯ ಮೊಬೈಲ್ ಖರೀದಿ ಮಾಡ್ತಾನೆ. ಇದರ ಜೊತೆಗೆ ತನ್ನ ಸಹೋದರರಿಗೆ 8,000 ಬೆಲೆಯ ಸೈಕಲ್, ಸಹೋದರಿಗೆ 15,000 ಬೆಲೆಯ ಆಭರಣ ಖರೀದಿ ಮಾಡಿದರೆ ಆತ ಖರೀದಿ ಮಾಡಿದ ವಸ್ತುಗಳ ಒಟ್ಟು ಬೆಲೆಯನ್ನು ಲೆಕ್ಕಾಚಾರ ಹಾಕಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಡ್ರಿ. ರಾಜೇಶ ಖರೀದಿ ಮಾಡಿದ ಹಣ 46,000, ಸಹೋದರನಿಗೆ ಖರೀದಿ ಮಾಡಿದ ಹಣ 8,000, ಸಹೋದರಿಗೆ ಖರೀದಿ ಮಾಡಿದ ಹಣ 15,000. ಸೊ ಆತ ಒಟ್ಟು ಖರೀದಿ ಮಾಡಿದ ಹಣ ಎಷ್ಟಾಗಿದೆಪ್ಪ ಅಂತಂದರೆ 69,000 ಅನ್ನೋದನ್ನು ನೀವು ಉತ್ತರಗಳಲ್ಲಿ ತೋರಿಸಿದರೆ ಇದು ಪ್ರಶ್ನೆ ಉತ್ತರ ಕರೆಕ್ಟ್ ಆಯಿತು. ಪ್ರಶ್ನೆ 4, ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಬೆಳಿಗ್ಗೆ 10ಕ್ಕೆ ಆರಂಭವಾಗಿ ಮಧ್ಯಾಹ್ನ 12:45ಕ್ಕೆ ಮುಗೀತು. ಹಾಗಾದರೆ ಈ ಕಾರ್ಯಕ್ರಮ ಎಷ್ಟು ಸಮಯ ನಡೀತು ಅಂತ ಕೇಳಿದ್ದಾರೆ. ಅಗದಿ ಸಿಂಪಲ್ ಇದೆ. 10ಕ್ಕೆ ಪ್ರಾರಂಭ ಆಗಿದೆ, 12:45ಕ್ಕೆ ಮುಗಿದಿದೆ. ಹಾಗಾದರೆ ಎಷ್ಟಾಯಿತು? 2 ಗಂಟೆ 45 ನಿಮಿಷ. ಸಿಂಪಲ್ಲಾಗಿ ನೀವೇನು ಮಾಡ್ಬೋದು, ಬರಿಬೋದು. ಪ್ರಶ್ನೆ 5, 36ರ ಅಪವರ್ತನ ನಕ್ಷೆನ ರಚಿಸಿ ಅಂತ ಕೇಳಿದ್ದಾರೆ. ಸಹಜವಾಗಿ ಯಾವ ಅಂಕಿಯ ಅಪವರ್ತೆ ಬರ್ತದೆ ಅನ್ನೋದನ್ನು ನೋಡೋಣ. 2 18 36, ಮತ್ತೆ 18 ತೊಗೊಳ್ರಿ, 2 9 18, ಮತ್ತೆ 9 ತೊಗೊಂಡಾಗ 3 3 9. ಸೊ ಇದನ್ನು ನಾವೇನಂತೀವಪ್ಪ ಅಂದ್ರೆ ಅಪವರ್ತನ ನಕ್ಷೆ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಪ್ರಶ್ನೆ 6, ಒಂದು ಮರದ ಉದ್ದ 6 ಮೀಟರ್ ಇದೆ. ಅಂತಹ 7 ಮರಗಳ ಒಟ್ಟು ಉದ್ದವನ್ನು ಲೆಕ್ಕಾಚಾರ ಮಾಡಿ. ಸೊ ಒಂದು ಮರ ಉದ್ದ 6 ಆದರೆ 7 ಮರಗಳ ಕಂಡುಹಿಡಬೇಕಾದ್ರೆ ಗುಣಾಕಾರ ಮಾಡೋದು. ಸೊ ಉತ್ತರ ಬರದೆ 42 ಮೀಟರ್ ಅಂತಕ್ಕಂಥದ್ದು ಒಟ್ಟು 6 ಮರಗಳ ಉದ್ದ ಆಗ್ತದೆ. ಪ್ರಶ್ನೆ 7, ಕೋನ ಮಾಪಕದ ಸಹಾಯದಿಂದ 90 ಡಿಗ್ರಿ ಕೋನವನ್ನು ರಚಿಸಿ ಆ ಕೋನದ ಪ್ರಕಾರವನ್ನು ತಿಳಿಸಿ. ಸೊ ಕೋನ ಮಾಪಕ ತೆಗೆದುಕೊಂಡು 90 ಡಿಗ್ರಿ ಕೋನವನ್ನು ರಚನೆ ಮಾಡಿ ಇದಕ್ಕೆ ಹೆಸರು ಕೊಡಿ, AOC ಅಥವಾ B ಅಂತ ಕೊಡಿ. ಸೊ 90 ಡಿಗ್ರಿ ಅಂದರೆ ಅದನ್ನು ನಾವು ಏನಂತೀವಪ್ಪ ಅಂದ್ರೆ ಅದು ಲಂಬಕೋನಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಒಂದು ಕೋನ. ಎಸ್. ಪ್ರಶ್ನೆ 8, ಮುಂದಿನ 3 ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ಅಂತ ಕೇಳಿದರೆ 2/5, 4/10. ಅವಾಗೇನಾಗ್ತದೆ? 2/5, 4/10, 2/15, 8/20, 10/25. 2 2 1 2 2 4 2 3 6 2 4 8 2 5 10 5 1 5 5 2 10 5 3 15 5 4 20 5 5 25. ಸೊ ಪ್ರತಿಯೊಂದಕ್ಕೆ ಏನು ಮಾಡಿದ್ದಾರೆ? ಇಂಟು 2 ಮಾಡಿ ಏನು ಮಾಡಿದ್ದಾರೆ? ಸಮಾನ ಭಿನ್ನ ರಾಶಿಗಳನ್ನೇ ಹೇಳಿದ್ದಾರೆ. ಇಲ್ಲಿದೆ ನೋಡಿ. ಎಸ್. 3/8, 6/16, 9/24, 12/32, 15/40, 3 3 1 3, 3 2 6, 3 3 9, 3 4 12, 3 5 15, 8 1 8, 8 2 16, 8 3 24, 8 4 32, 8 5 40. ಓಕೆನಾ? ಸೊ ಇಷ್ಟು ಏನು ಮಾಡಿದ್ದಾರೆ ಅಂತಂದರೆ ಲೆಕ್ಕವನ್ನು ಮಾಡಿದ್ದಾರೆ. ಪ್ರಶ್ನೆ 9, ಒಂದು ಸಮಮಿತಿ ಆಕೃತಿಯನ್ನು ರಚಿಸಿ ಅಂತ ಕೇಳಿದರೆ ಎನಿ ಒಂದು ಸಮಮಿತಿ ಆಕೃತಿಯನ್ನು ರಚಿಸಬೇಕಾಗಿತ್ತು. ಸೊ ಇಲ್ಲಿ ಒಂದು ರಚನೆ ಮಾಡಿ ಅದಕ್ಕೆ ಗೆರೆ ಹಾಕಬೇಕು. ಲಾಸ್ಟ್ 4 ಮುಖ್ಯ ದಿಕ್ಕುಗಳ ಹೆಸರುಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ 4 ದಿಕ್ಕುಗಳು. ಇಷ್ಟಿತ್ತು 6ನೇ ತರಗತಿ ಗಣಿತದಲ್ಲಿರ್ತಕ್ಕಂಥ ಪೋಸ್ಟರ್ಸ್ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇದೇ ಥರ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.